ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದಂತಹ ನಿಖಿಲ್ ಸೋಸಲ್ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಿಕ್ಟರಿ ಪರೇಡ್ ಅಂತ ಈತನೇ ಪೋಸ್ಟ್ ಹಾಕಿದ್ದು ಸರಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಪೋಸ್ಟ್ ಹಾಕುವಂತೆ ಹೇಳಿದ್ದು ದೊಡ್ಡ ಮ್ಯಾನೇಜ್ಮೆಂಟ್ನವರಲ್ವಾ, ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ? ಹಾಗಾದ್ರೆ ವಿಕ್ಟರಿ ಪರೇಡು ಬೆಳಗ್ಗೆ 7 ಗಂಟೆಗೆ ಈ ಪೋಸ್ಟ್ ಬಂದಿದ್ದು. ಅದರಲ್ಲಿ ಡೇಟ್ ಎಲ್ಲ ಇರಲಿಲ್ಲ, ಟೈಮಿಂಗ್ ಮಾತ್ರ ಇತ್ತು. 3:15 ಇರುತ್ತೆ. ಹೆಚ್ಚಿನ ಡೀಟೇಲ್ಸ್ ಸ್ವಲ್ಪ ಹೊತ್ತಲ್ಲಿ ನಾವು ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಪೊಲೀಸರ ಅನುಮತಿ ಪಡೆಯದೆ ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿ ಜನರನ್ನ ಪ್ರಚೋದನೆಗೆ ಒಳಪಡಿಸಿದ್ದ ಹಿನ್ನೆಲೆಯಲ್ಲಿ ನಿಖಿಲ್ ಸೋಸಲೆಯನ್ನ ಅರೆಸ್ಟ್ ಮಾಡಲಾಗಿದೆ. ಮಾರ್ಕೆಟಿಂಗ್ ಹೆಡ್ಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ದೊಡ್ಡವರು ಹೇಳಿರ್ಬೇಕಲ್ವಾ. ಆಮೇಲೆ ಹಿಂದಿನ ದಿನ ವಿರಾಟ್ ಕೊಹ್ಲಿ ಹೇಳಿದ್ದದನ್ನ, ನಾವು ವಿಕ್ಟರಿ ಪರೇಡ್ ಅನ್ನು ಮಾಡ್ತೀವಿ, ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಇರುತ್ತೆ ಅಂತ ಮೈಕ್ ತಗೊಂಡು ಅವರೇ ಹೇಳಿದ್ದು. ನೀವು ಆ ಇಂಟರ್ವ್ಯೂಸ್ ಎಲ್ಲ ಇದೆ, ನೋಡ್ಬೋದು. ಸೊ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಇವ್ರ ಮೇಲಿರುವಂತಹ ಮ್ಯಾನೇಜ್ಮೆಂಟ್ನ ದೊಡ್ಡ ತಲೆಗಳನ್ನು ಯಾವಾಗ ಅರೆಸ್ಟ್ ಮಾಡೋದು? ವಿರಾಟ್ ಕೊಹ್ಲಿ ಬಾಯಲ್ಲಿ ಹೇಳಿಸಿದವ್ರು ಅರೆಸ್ಟ್ ಆಗ್ಬೇಕಲ್ವಾ, ಅವ್ರು ಯಾವಾಗ ಅರೆಸ್ಟ್ ಆಗೋದು? ಅವರಿಗೆಲ್ಲ ಟೈಮ್ ಕೊಟ್ರಾ? ಹಾಗಾದ್ರೆ ಲೀಗಲ್ ಪ್ರೊಟೆಕ್ಷನ್ ನೀವು ತಗೊಳ್ಳಿ, ಎಬ್ಸ್ಕಾಂಡ್ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಟೈಮ್ ಕೊಟ್ರಾ? ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈ ಅನಾಹುತ ಆದ ಬಳಿಕ UDR ಅನ್ನ ದಾಖಲಿಸ್ತಾರೆ. ಅಂದ್ರೆ ಅಸಹಜ ಸಾವು, ಈ ಸಾವಿಗೆ ಯಾರೂ ಕಾರಣ ಅಲ್ಲ ಅಂತ ಪೊಲೀಸರು ಪ್ರಕರಣವನ್ನು ದಾಖಲಿಸ್ತಾರೆ. ಆಗ್ಲೇ ಎಲ್ರಿಗೂ ಅನುಮಾನ ಇರುತ್ತೆ. ಆಮೇಲೆ ಯಾವಾಗ ಮಾಧ್ಯಮದವರು ಒತ್ತಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ FIR ಆಗುತ್ತೆ. FIR ದಾಖಲಿಸ್ಕೊಂಡಂತಹ ಪೊಲೀಸರು ಅರೆಸ್ಟ್ ಮಾಡಿದ್ದು ಕೆಳಸ್ತರದ ಅಧಿಕಾರಿಗಳು. ಈತ ಮಾರ್ಕೆಟಿಂಗ್ ಹೆಡ್ ಆಗಿದ್ದ ಸರಿ, ಈತನಿಗೆ ಹೇಳಿಸಿದ್ಯಾರು? ವಿರಾಟ್ ಕೊಹ್ಲಿ ಬಾಯಲ್ಲಿ ಹೇಳಿಸಿದ್ಯಾರು? ಅವರೆಲ್ಲ ಅರೆಸ್ಟ್ ಆಗ್ಬೇಕಲ್ವಾ? ಖಂಡಿತವಾಗ್ಲೂ ಮಮತಾ, ನೀವು ಹೇಳಿದ ಹಾಗೆ ಯಾವಾಗ ಇಂಥ ದೊಡ್ಡ ದುರಂತ ಆಗುತ್ತೆ, ಆ ದುರಂತಕ್ಕೆ ಕಾರಣ ಆದವರ ವಿರುದ್ಧ FIR ಮಾಡಿಕೊಳ್ಳದ ಪೊಲೀಸರು ಕೇವಲ ಆರಂಭದಲ್ಲಿ UDR ಪ್ರಕರಣವನ್ನು ದಾಖಲಿಸಿಕೊಳ್ಳೋದ್ರ ಮೂಲಕ ಎಲ್ಲ ಒಂದು ಕಡೆ ದೊಡ್ಡವರನ್ನು ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗತ್ತೆ ಅನ್ನುವಂಥ ವಿಚಾರಗಳು ಯಾವಾಗ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಖಂಡನೆಗೆ ವ್ಯಕ್ತವಾಗುತ್ತೋ ಆ ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ಜೊತೆಗೆ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಒಂದು ಪ್ರತ್ಯೇಕವಾಗಿ PIL ಹಾಕ್ಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗತ್ತೆ. ಆಗ ಎಲ್ಲ ಒಂದು ಕಡೆ ಮುಜುಗರಕ್ಕೆ ಒಳಗಾದಂಥ ಸರ್ಕಾರ ಸಾಕಷ್ಟು ಖಡಕ್ಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗತ್ತೆ. ನಿನ್ನೆ ಕೂಡ ಕೋರ್ಟ್ ಬಹಳ ಪ್ರಮುಖವಾಗಿ ವಿಚಾರಣೆಯನ್ನು ಮಾಡಿ ಈ ಪ್ರಕರಣದಲ್ಲಿ ಯಾವ ಕಾರಣಕ್ಕಾಗಿ ಇನ್ಸಿಡೆಂಟ್ ಆಯಿತು, ಕಾರಣಕರ್ತರು ಯಾರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ತು. ಹಾಗಾಗಿ ನಾಳೆ ದಿನ ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿದ ಕಾರಣಕ್ಕಾಗಿ ಮಂಗಳವಾರ ಹೈಕೋರ್ಟ್ ಛೀಮಾರಿ ಹಾಕುವ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯಿಂದ ಸರ್ಕಾರ ಎಚ್ಚೆತ್ತುಕೊಂಡು ರಾತ್ರೋರಾತ್ರಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಲ್ಲದೆ ಜೊತೆಗೆ ಈ ಪ್ರಕರಣದ FIR ಅನ್ನು ಮಾಡಿ ಉಳಿದಂತೆ ಈ ಘಟನೆಗೆ ಕಾರಣರಾಗಿರುವಂಥ ವ್ಯಕ್ತಿಗಳನ್ನು ಬಂಧನ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗ ಸದ್ಯ ಬಂಧನ ಮಾಡಿರುವಂಥ ವ್ಯಕ್ತಿಗಳೇನಿದ್ದಾರೆ ಇವರು ಎಲ್ಲ ಒಂದು ಕಡೆ ಕಣ್ಣೊರೆಸುವ ಕೆಲಸ ಮಾಡುವ ನಿಟ್ಟಿನಲ್ಲಿ ಉಳಿದಂತೆ ಆ ಮ್ಯಾನೇಜ್ಮೆಂಟ್ನ ಪ್ರಮುಖರನ್ನು ಬಿಟ್ಟು ಆ ಕೆಳ ಹಂತದಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗಳ 4 ಜನ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ RCB ಮ್ಯಾನೇಜ್ಮೆಂಟಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಂತಹ ನಿಖಿಲ್ ಸೋಸಲೆ ಅವರನ್ನು ಬಂಧನ ಮಾಡಿರುವಂಥದ್ದು. ಯಾಕೆ ಬಂಧನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ಒಂದು ಮಾರ್ಕೆಟಿಂಗ್ ವಿಚಾರವನ್ನು ನೋಡಿಕೊಂಡು ಈತ ಪೇರೇಡ್ ಅಂದರೆ ವಿಕ್ಟರಿ ವಿಜಯೋತ್ಸವದ ಕಾರ್ಯಕ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದ ಅನ್ನುವಂಥ ವಿಚಾರ ಒಂದು ಬಹಳ ಪ್ರಮುಖವಾಗಿರುವಂಥದ್ದು. ಜೊತೆಗೆ ಈ ಟಿಕೆಟ್ ಹಂಚುವ ವಿಚಾರಕ್ಕೆ ಫ್ರೀ ಟಿಕೆಟ್ KC ಅವರ ಜೊತೆ ಚರ್ಚಿಸದೆ ವಿಚಾರವನ್ನು ಶೇರ್ ಮಾಡಿಕೊಂಡಿದ್ದಂಥ ಈ ಒಂದು ಕಾರಣಗಳನ್ನು ಇಟ್ಕೊಂಡು ಈಗ ಸದ್ಯ ನಿಖಿಲ್ ಸೋಸಲೆ ಅವರನ್ನು ಬಂಧಿಸಿರುವಂಥದ್ದು. ಪ್ರಮುಖವಾಗಿ ಅಂದರೆ ಸ್ವತಃ ವಿರಾಟ್ ಕೊಹ್ಲಿ ಅವರ ಬಳಿಯೇ ಅವರ ಬಾಯಲ್ಲೇ ಬೆಂಗಳೂರು ಸಿಟಿಯಲ್ಲಿ ನಾವು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಮುಂದಾಗ್ತೇವೆ ಅನ್ನುವಂಥ ಮಾಹಿತಿಯನ್ನು ಹಂಚಿಸಿದ್ದಂಥ ವಿಚಾರವನ್ನು ಇಟ್ಕೊಂಡು ಸದ್ಯ ಅರೆಸ್ಟ್ ಮಾಡಿರುವಂಥದ್ದು ನಿಖಿಲ್ ಅವರನ್ನ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಬಂಧನ ಮಾಡಿ ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಗೆ ಮುಂದುವರಿಸಿರುವಂಥದ್ದು. ಈಗಾಗಲೇ ACP ಶೇಷಾದ್ರಿಪುರಂ ನೇತೃತ್ವದಲ್ಲಿ ತನಿಖೆ ಮುಂದುವರಿಸಿರುವಂಥ ಕೆಲಸವನ್ನು ಈಗ ಮಾಡ್ತಿರುವಂಥದ್ದು. ಉಳಿದಂತೆ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವಂಥ DNA ಮ್ಯಾನೇಜ್ಮೆಂಟನ್ನು ಮುಖ್ಯಸ್ಥರು ಮತ್ತು RCB ಮುಖ್ಯಸ್ಥರನ್ನು ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಮಮತಾ.